ಸೊ ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾನು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೊರಟಿದ್ದೀನಿ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಚಿಕ್ಕಪೇಟೆಗೆ ಹೋಗಬೇಕು. ಅಲ್ಲಿ ತುಂಬಾ ಕಡಿಮೆ ಪ್ರೈಸ್ಗೆ ಸಿಲ್ವರ್ ಅಂದರೆ 92.5 ಪ್ಯೂರ್ ಸಿಲ್ವರ್ ಸಿಗುತ್ತೆ, ಜ್ಯುವೆಲರೀಸ್ ಅಂತ ತುಂಬ ನೋಡಿದ್ದೀನಿ ವೀಡಿಯೋಸ್ ಎಲ್ಲ. ಸೊ ಹಾಗಾಗಿ ನೋಡೋಣ ಹೇಗಿರುತ್ತೆ, ನನಗೆ ಯಾವುದಾದ್ರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ಹೋಗುವ. ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ, ನಾನು ನನ್ನ ಮೈದ್ನ ಮತ್ತು ಸಿಹಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ಲ, ಒಬ್ಬಳು ಹೋಗೋದು ಬೇಡ ಅಂದ್ಬಿಟ್ಟು ನಾನು ನನ್ನ ಮೈದ್ನ ಜೊತೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವಾಗ ತಿಂಡಿ ಎಲ್ಲ ಆಯಿತು, ಇವಾಗ ಹೊರಡಬೇಕು ಆಟೋ ಬುಕ್ ಮಾಡಿಕೊಂಡು. ಅಷ್ಟೇ ಗೈಸ್, ಬನ್ನಿ ಹೋಗುವ. ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ಬುಕ್ಕ ಜೊತೆ ಹೋಗು ನೀನು. ಬಾಯ್. ಓಕೆ ನಡೀರಿ ಹೋಗೋಣ. ಮನೆಯಿಂದ ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಎರಡು ಕಾಸ್ಟು ಸೇಮ್ ಆಗುತ್ತೆ. ಇಲ್ಲಿ ಹತ್ತಿ ಇಳಿದು ಪಾಪು ಇರೋದ್ರಿಂದ ಅಂಡವಳನ್ನ ಮನೆಯಲ್ಲೂ ಬಿಟ್ಟೋಗೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಆಟೋದನ್ನೇ ಪ್ರಿಫರ್ ಮಾಡಿದ್ವಿ. ಸೊ ಫೈನಲಿ ರೀಚ್ ಆದ್ವಿ ಚಿಕ್ಕಪೇಟೆನ. ಆದರೂ ತುಂಬ ಜನ ಇದ್ದರು. ಫಸ್ಟ್ ಒಂದು ಶಾಪಿಗೆ ಹೋಗಿದ್ವಿ, ಅಲ್ಲಿ ನನಗೆ ಬೇಕಾಗಿದ್ದು, ನಾನು ಆ್ಯಕ್ಚುಲಿ ಶಾರ್ಟ್ ಚೈನ್ಗೋಸ್ಕರ ಹುಡುಕ್ತಾ ಇದ್ದೆ, ಸೊ ಅದು ಸಿಗಲಿಲ್ಲ. ಆ್ಯಂಡ್ ಇಲ್ಲಿ ಈ ಥರ ಲಾಂಗ್ ಚೈನ್ ಇತ್ತು, ತುಂಬಾ ಚೆನ್ನಾಗಿತ್ತು. ವರ್ಣಿಕಾ ಅಂತ, ಅಂದರೆ ತುಂಬಾ ವೆರೈಟೀಸ್ ಆಫ್ ಇವಾಗೆಲ್ಲ ಲಾಂಗ್ ಹಾರಗಳನ್ನ ಮಾಡಿಸ್ಕೋತಾರಲ್ವ, ತಾಳಿ ಚೈನು ಆ ಥರ ಇತ್ತು. ಸೊ ನನಗೆ ಅಷ್ಟು ಕಲೆಕ್ಷನ್ ಇಷ್ಟ ಆಗಲಿಲ್ಲ. ಅಗೇನ್ ಇನ್ನೊಂದು ರಾಜಾ ಮಾರ್ಕೆಟ್ ಒಳಗಡೆ ವರ್ಣಿಕಾ ಅಂತ ಇದೆ, ಗೇಟ್ 1ನಲ್ಲಿ. ಸೊ ಅಲ್ಲಿಗೆ ಬಂದು ಇಲ್ಲಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು, ಹಾರಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ. ಆ್ಯಂಡ್ ಆಲ್ರೆಡಿ ಅವರು ಪೋಣಿಸಿ ಇಟ್ಟಿರ್ತಾರಲ್ವ, ಅದನ್ನು ಕೂಡ ತೋರಿಸಿದ್ರು, ಈ ಥರ ಡಿಸೈನ್ಸ್ನ ನೀವು ಮಾಡ್ಕೊಬೋದು ಅಂತ. ಆ್ಯಂಡ್ ಅಗೇನ್ ಇಲ್ಲಿ ಇದು ಒಂದು ಚೋಕರ್ ಥರ ಇತ್ತು. ಸೊ ಇಷ್ಟು ಸ್ಮಾಲ್ ಬರುತ್ತೆ, ಆಲ್ರೆಡಿ ಮುತ್ತು ಗುಂಡು ಎಲ್ಲದೂ ಇತ್ತು. ಇದು ಜಾಸ್ತಿ ವೆಯ್ಟ್ ಬರುತ್ತೆ, ಅಂದರೆ ಜಾಸ್ತಿ ಗ್ರಾಮ್ ಬರುತ್ತೆ ನಿಮಗೆ. ಆ್ಯಂಡ್ ನಾನು ಆ್ಯಕ್ಚುಲಿ ಹೋಗಿದ್ದು ಶಾರ್ಟ್ ಚೈನ್ ತೊಗೊಳ್ಳೋಣ ಅಂತ. ಅಲ್ಲಿ ಶಾರ್ಟ್ ಚೈನ್ ಕಲೆಕ್ಷನ್ ಇರಲಿಲ್ಲ ಆ್ಯಂಡ್ ಅವೈಲೇಬಲು ಇರಲಿಲ್ಲ. ಹಾಗಾಗಿ ನಾನು ಮಾಬ್ನ ನೋಡ್ತಾ ಇದ್ದೆ, ಒಂದು ಲಾಂಗ್ ಹಾರನ ತೊಗೊಬೇಕು ಅಂತ ಇದ್ನಲ್ಲ. ಸೊ ಹಾಗಾಗಿ. ಆ್ಯಂಡ್ ಇಲ್ಲಿ ಜುಮ್ಕಗಳಂತೂ ತುಂಬಾ ಚೆನ್ನಾಗಿತ್ತು ಗೈಸ್. ಜಸ್ಟ್ 10ಇಂದ 12 ಗ್ರಾಮ್ 15 ಗ್ರಾಮ್ ಆ ಥರ ಇತ್ತು. ಒಂದಕ್ಕಿಂತ ಒಂದು ವೆರೈಟಿ ಆಗಿರೋ ಡಿಸೈನ್ಸ್ಗಳಿತ್ತು. ಆ್ಯಂಡ್ ಬ್ಯಾಂಗಲ್ಸ್ ಕೂಡ ಅಷ್ಟೇ ನೋಡಿ, ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಿದೆ. ಈ ಶಾಪ್ ಬಂದು ರಾಜಾ ಮಾರ್ಕೆಟಲ್ಲಿ ಗೇಟ್ ನಂಬರ್ 1ನಲ್ಲಿದೆ. ತುಂಬಾ ವೆರೈಟಿ ಆ್ಯಂಡ್ ಯುನೀಕ್ ಆಗಿರೋ ಡಿಸೈನ್ಸ್ ಕೂಡ ಇದೆ. ಆ್ಯಂಡ್ ಇವ್ರದ್ದು ಪೇಜ್ ಕೂಡ ಇದೆ, ಆನ್ಲೈನಲ್ಲಿ ಕೂಡ ಆರ್ಡರ್ ತೊಗೊತಾರೆ, ವರ್ಣಿಕಾ ಅಂತ. ಆ್ಯಂಡ್ ನಾನು ನೋಡ್ತಾ ಇದ್ದೆ ಈ ಥರ ಹಾರನ ತೊಗೊಳ್ಳೋಣ ಅಂತ. ಅವರು ಅಣ್ಣ ಹೆಲ್ಪ್ ಮಾಡ್ತಾಯಿದ್ರು. ಕೆಲವೊಂದಿಷ್ಟಿದೆ ನೋಡಿ, ನೀವು ತೊಗೊಂಡಿರೋ ಬೀಡ್ಸಿಗೆ ಈ ಥರ ಪಿಂಕ್ ಕಲರ್ ಮಣಿಗೆ ಈ ಥರ ಕಾಣುತ್ತೆ ಅಂತ ಡಿಸೈನ್ಸ್ನ ಪಾಪ ಅವರೇ ತೋರಿಸ್ತಾ ಇದ್ರು. ಆ್ಯಂಡ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಸೊ ನಾನು ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದೆ. ನಾನು 4 ಮಾಬ್ನ ತೊಗೊಂಡೆ, ಅಂದರೆ 3 ಇರೋದು, 3 ಎಳೆದು ಅದರಲ್ಲಿ ಎಳಿಸ್ಬೋದು. ಆ್ಯಂಡ್ ಅದರಲ್ಲಿ ನಿಮಗೆ 6 ಮಾಬ್ ಕೂಡ ಬರುತ್ತೆ, ಆ್ಯಂಡ್ ವಿತ್ ಪೇರ್ ಕೂಡ ಬರುತ್ತೆ. ಅಲ್ಲಿ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಪಕ್ಕದಲ್ಲೇ, ಅಂದರೆ ಅವ್ರದ್ದೇ ಶಾಪ್ ಅವ್ರದ್ದು, ಇಲ್ಲಿ ಈ ಥರ ಮಣಿನ ಪೋಣಿಸ್ಕೊಡೋರು ಇರ್ತಾರೆ. ಇಲ್ಲಿ ತುಂಬ ಜನ ಇರ್ತಾರೆ ಆ್ಯಕ್ಚುಲಿ ಚಿಕ್ಕಪೇಟೆಯಲ್ಲಿ ಈ ಥರ ಪೋಣಿಸ್ಕೊಳ್ಳೋದು. ನಿಮಗೆ ಎಲ್ಲಿ ಬೆಟರ್ ಅನಿಸುತ್ತೆ ಅಲ್ಲಿ ಪೋಣಿಸ್ಕೊಬೋದು. ಸೊ ನಾನಿಲ್ಲಿ ಅಮೌಂಟು ನನಗೆ ತುಂಬಾ ಬೆಟರ್ ಅನ್ನಿಸ್ತು. ಸೊ ಹಾಗಾಗಿ ನಾನಿಲ್ಲಿ ಪೋಣಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಇರುತ್ತೆ. ಆ್ಯಂಡ್ ಇವರು ತೋರಿಸ್ತಾರೆ ಈ ಥರ ಡಿಸೈನ್ಸ, ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾಡಿ ಕೊಡ್ತಾರೆ. ಆ್ಯಂಡ್ ಇದು ಮಣಿ ಬಂದು 100 ರೂಪೀಸಿಂದ 550ವರೆಗೂ ಇದೆ. ಸೊ ಅದ್ರವರೆಗೂ ನೀವು ತೊಗೊಬೋದು. ನಿಮಗೆ ಎಷ್ಟು ಲಾಂಗ್ ಬೇಕು, ಅಂದರೆ ನಿಮಗೆ ಗುಡ್ಡ ಬೇಕಾ ಉದ್ದ ಬೇಕಾ ಅದನ್ನು ನೋಡಿ ಅವರು ನಿಮಗೆ ಪೋಣಿಸ್ಕೊಡ್ತಾರೆ. ಹೆಂಗೆ ಮಾಡ್ತಾರೆ ನೋಡು ಒಂದು ಮಾಮ. ಕವರ್ ಬರುತ್ತೆ, ಒಂದು ಕವರ್ ಇದ್ರೆ ಕವರ್ ಹಾಕ್ಬಿಟ್ಟು ಈ ಥರ ಅಂಗಡಿಯವ್ರಾಗ ಕೊಡ್ತಾರೆ. ಕವರಲ್ಲಿ ಹಾಕ್ಬಿಟ್ಟು ಕ್ಲೀನ್ ಇಟ್ಕೊಡಿ, ಪಪ್ಪಿ ಮೇಲೆ ಯೂಸ್ ಮಾಡಿಬಿಡಿ. ಐಟಮ್ ಸೇಫ್ಟಿ ಇರುತ್ತೆ. ಆರಾಮಾಗಿ ಒಂದು ವರ್ಷಕ್ಕೆ ಒಂದು 5 ಸತ ಆಗ್ತಾರೆ, ನೀವು ಯೂಸ್ ಮಾಡಿ ಚೆನ್ನಾಗಿ ಆಗುತ್ತೆ. ಯಾವ ಬರೀ ಪಪ್ಪಿ
परसों में लाइव गया था 3 4 4 है ना 2 3 टाइम रोना हमारे वीडियो करते मारे ಐಟಮ್ ಚೆನ್ನಾಗಿದೆ. ಇದನ್ನು ಒಬ್ಬರು ಬೇನ್ ಮಾಡಿದ್ಮೇಲೆ ತಿರುಪಡಿ ಐತೆ ಐಟಮ್ ಈ ಥರ ಅವಾಗ ಏನು ಲೆವೆಲ್ ಮಾಡಿದ್ರೆ ಹಂಗೆ ಮಾಡ್ಕೊಬೋದು. ಮಾಡಿಬಿಟ್ಟು ನಿಧಾನಿಗೆ ಕ್ಲೀನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ಇವರು ನಿಮಗೆ ಹೇಗೆ ಬೆಳ್ಳಿ ವಸ್ತುನ ಹುಷಾರಾಗಿಡೋದು ಅಂತ ಹೇಳಿದ್ರು. ಆ್ಯಂಡ್ ಏನಾದರೂ ಸರ ಬಂದು ಟ್ವಿಸ್ಟ್ ಆಗಿರುತ್ತಲ್ಲ ಅದನ್ನು ಈಸಿಯಾಗಿ ಹೇಗೆ ಸರಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಹೆಲೋ, ಇವಾಗ ಚಿಕ್ಕಪೇಟೆಯಿಂದ ಬಂದು ಫ್ರೆಶ್ ಅಪ್ ಆಗಿ ಆ್ಯಂಡ್ ಹಾಕೊಂಡಿರೋ ಡ್ರೆಸ್ಸಲ್ಲಿ ಸರ ಬಂದು ಹೈಲೈಟ್ ಆಗಿ ಕಾಣ್ತಾ ಇರಲಿಲ್ಲ, ಹಾಗಾಗಿ ಡ್ರೆಸ್ ಹಾಕೊಂಡು ಇವಾಗ ಅದೇನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ನಾನು ತೊಗೊಂಡಿದ್ದಂಥ ಲಾಂಗ್ ಹಾರ ಇದ್ದೇನೆ. ಸೊ ಫುಲ್ ನೀವು ನೋಡ್ಬೋದು. ಇದು ಬಂದು ಮಾಬ್ಸ್ ಬರುತ್ತೆ ನಿಮಗೆ, ಈ ಥರ ಡಿಸೈನ್ ಇರೋ ಮಾಬ್ಸ್ ಬರುತ್ತೆ. ಆ್ಯಂಡ್ ಗ್ರಾಮ್ ವೇರಿ ಆಗ್ತಾ ಇರುತ್ತೆ. ಆ್ಯಂಡ್ ಪ್ಲೈನ್ ಮಾಬ್ಸಿಂದನೂ ಸಿಗುತ್ತೆ ನಿಮಗೆ. ಇದು ಒಂದು ಮಾಬ್ಸು, ಇದು ಒಂದು ಮಾಬ್ಸು. ಆ್ಯಂಡ್ ಇಲ್ಲಿ ಒಂದಿದೆ ಅಂದರೆ ಇಲ್ಲಿ ಟೈ ಮಾಡೋದಕ್ಕೆ. ಸೊ ಟೋಟಲ್ 4 ನಾಬ್ಸ್ ಇದೆ. ಆ್ಯಂಡ್ ಇದರಲ್ಲಿ ನಿಮಗೆ ಏನಂತಾರೆ, ಕಾಂಬೋ ಆಫರಲ್ಲೂ ಬರುತ್ತೆ, 4 ಇರುತ್ತೆ. ಅದರಲ್ಲೇ ನಿಮಗೆ ವೆರೈಟಿ ಡಿಸೈನ್ಸ್ ಎಲ್ಲ ಬರುತ್ತೆ. ಸೊ ಈ ಥರ ತೊಗೊಂಡು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಮಣಿನ, ಈ ಥರ ಮಣಿಗಳನ್ನ ನೀವು ಹಾಕಿಸ್ಕೋಬೋದು. ಇದು ಪ್ಯೂರ್ ಮುತ್ತು ಇರುತ್ತೆ. ಇದರಲ್ಲಿ ಹವಳ ಬರುತ್ತೆ, ಗ್ರೀನ್ ಕಲರ್, ಪಿಂಕ್ ಕಲರ್, ರೆಡ್ ಕಲರ್. ಸೊ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಹೆಣಿಸ್ಕೊಬೋದು. ಅದಕ್ಕೂ ಕೂಡ ಅಮೌಂಟ್ ಇರುತ್ತೆ. ಇದು ಬಂದು ಮಾಬು ನಿಮಗೆ ಇವತ್ತಿನ ಸಿಲ್ವರ್ ಪ್ರೈಸ್ ಏನಿದೆ ಅಲ್ವಾ, ಸೊ ಆ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಷ್ಟು ಗ್ರಾಮ್ ಇದೆ ಅಂತ. ಒಂದೊಂದು ಮಾಬಿಗಿಂತ ಒಂದೊಂದು ಮಾಬು ಕಡಿಮೆ ಬರುತ್ತೆ, ಜಾಸ್ತಿ ಇರುತ್ತೆ ಗ್ರಾಮ್ಸು. ಸೊ ಹಾಗಾಗಿ ಎಕ್ಸಾಕ್ಟ್ ಪ್ರೈಸ್ನ ಹೇಳೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಇದು ಕೂಡ ಮಣಿ ಅಷ್ಟೇ. ಅಮೌಂಟ್ ನಿಮಗೆ ಮಣಿ ಬಂದು 200ಇಂದ 550 ಇದೆ ಒಂದು ಎಳೆಗೆ. ಇದರಲ್ಲಿ ನಾನು ಟೋಟಲ್ಲು 5 ಎಳೆನ ಹಾಕ್ಸಿದ್ದೀನಿ. ಅದರಲ್ಲಿ ವೇರಿ ಇದೆ, 300, 350, 400 ಆ ಥರ ಎಲ್ಲ ಇರುತ್ತೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಮೊದಲು ಈ ಮಾಬನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಅವ್ರು ಇವತ್ತಿನ ಸಿಲ್ವರ್ ಪ್ರೈಸ್ಗೆ ಎಷ್ಟಾಗುತ್ತೆ ಅಂತ ಹೇಳಿ ನಿಮಗೆ ಅಮೌಂಟ್ನ ಇಸ್ಕೊತಾರೆ. ಅದಾದಮೇಲೆ ಪಕ್ಕದಲ್ಲೇ ನಿಮಗೆ ಮಾಬಿಂದಿರುತ್ತೆ. ಸೊ ಅಲ್ಲಿ ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಹಾಕಿಸ್ಕೊಬೋದು. ಆ್ಯಂಡ್ ತುಂಬಾ ಖುಷಿ ಆಯಿತು. ನಂಗೆ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಈ ಥರ ಒಂದು ಹಾರ ತೊಗೊಬೇಕು ಅಂತ. ಅದರಲ್ಲೂ ನಾವು ಅರ್ನ್ ಮಾಡಿರೋದು, ಲೈಕ್ ನಾನು ಸೋಷಿಯಲ್ ಮೀಡಿಯಾದಿಂದ ಅರ್ನ್ ಮಾಡಿರೋ ಅಮೌಂಟ್ನ ಕೂಡಿಟ್ಟು ಅದರಲ್ಲಿ ತೊಗೊಂಡಿದ್ದೀನಿ. ಸೊ ಅದು ಇನ್ನೊಂದು ಥರ ಖುಷಿ ಆಗುತ್ತೆ. ಲೈಕ್ ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ಗೆ ಇವಾಗ ಗೋಲ್ಡ್ ಎಲ್ಲ ಇದೆ, ಗೋಲ್ಡ್ ಪ್ರೈಸ್ ಕೇಳಿದ್ರೇ ಶಾಕ್ ಆಗುತ್ತೆ, ಅಷ್ಟು ಹೋಗ್ಬಿಟ್ಟಿದೆ ಗೋಲ್ಡ್ ಪ್ರೈಸು. ಸೊ ಅಷ್ಟು ಅಮೌಂಟ್ನ ಕೂಡಿಕ್ಕಾಗದೇ ಇದ್ದಾಗ ಸ್ವಲ್ಪ ಅಮೌಂಟ್ ಏನಿರುತ್ತಲ್ಲ ಅದನ್ನು ಸಿಲ್ವರಲ್ಲಿ ನೀವು ಈ ಥರ ಇನ್ವೆಸ್ಟ್ ಮಾಡ್ಬೋದು. ಸೊ ಅಗೇನ್ ನೀವು ಹಾಕಿದಾಗ ಫ್ಯೂಚರಲ್ಲಿ ನಿಮಗೆ ಒಂದು ಒಳ್ಳೆ ಪ್ರೈಸನ್ನೇ ಸಿಗುತ್ತೆ ಜಾಸ್ತಿ ಇದ್ದರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾರಿಗೆಲ್ಲ ನಿಮಗೆ ಚಿಕ್ಕಪೇಟೆಗೆ ಹೋಗೋದಕ್ಕೆ ಆಗೋದಿಲ್ಲ, ತುಂಬ ದೂರ ಇದೆ, ನನಗೂ ಈ ಥರ ಲಾಂಗ್ ಹಾರಾಸ್ ಬೇಕು, ಚೋಕರ್ಸ್ ಬೇಕು, ಇಯರಿಂಗ್ಸ್ ಬೇಕು ಅಂತ ಹೇಳಿದವರು ನನಗೆ ಕಮೆಂಟ್ ಮಾಡ್ಬೋದು. ನಾನು ಚಿಕ್ಕಪೇಟೆ ಕಡೆ ಹೋದಾಗ ನಿಮಗೂ ಕೂಡ ತಂದು ಕೊಡ್ತೀನಿ. ನಿಮಗೆ ಯಾವ್ದು ಬೇಕು ಅದನ್ನು ಫೋಟೋ ಶೇರ್ ಮಾಡ್ತೀನಿ. ಓಕೆ ಅಂತ ಹೇಳಿದ್ರೆ ಅಮೌಂಟ್ ಎಷ್ಟಾಯಿತು ಅಂತ ಹೇಳಿ ನಿಮಗೆ ಕೊರಿಯರ್ ಕೂಡ ಮಾಡ್ತೀನಿ. ಸೊ ಬೇಕಾದವರು ನನಗೆ SMS ಮಾಡ್ಬೋದು, ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್